ಮೆದುಳಿಗೆ ಕಸರತ್ತು ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ. ಈಗಿನ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳಲ್ಲಿ ಖಾಲಿ ಇರುವ ಸ್ಥಳಗಳನ್ನು ಸೂಕ್ತವಾದ ಅಂಕಿಗಳಿಂದ ತುಂಬಿಸಿ. ಒಂದನೇದೇನಿದೆ, 3, 4, ಒಂದು ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, 1, 7, 1 ಬಿಟ್ಟ ಸ್ಥಳ, 4, 3, 2, 2, 5, 3, ಒಂದು ಬಾಕ್ಸು, 1, 9. ಇಲ್ಲಿ ಸಂಕಲನ ಚಿಹ್ನೆ ಹಾಕಿದ್ದಾರೆ. ನಾವೀಗ ಏನು ಮಾಡಬೇಕು, ಹಾಕಿ 7, 5, 9 ಹಾಕಿದ್ದಾರೆ. ಇಲ್ಲಿ ಸಂಕಲನ ಚಿಹ್ನೆ ಹಾಕಿದ್ರಂದರೆ ಕೊನೆ ನಮಗೆ ಉತ್ತರ ಆಗಿರುತ್ತೆ ಅಂತ ನಾವು ತಿಳ್ಕೊಬೇಕು. ಇಲ್ಲಿ 7 ಇದು ನಾವು ಇದು 1ನೇ ಸಾಲಿಂದ ಬಲಬದಿಯಿಂದ ಕೂಡಿಸ್ಕೊತ ಹೋದರೆ 7, 7, 9, 9, 9, 18. ಇಲ್ಲಿ 9 ಬರಬೇಕಂದ್ರೆ 3, 4, 5 ಆಯಿತು. 9 ಬರಬೇಕಂದ್ರೆ 4 ಬೇಕು. ಸೊ ಹಾಗಾಗಿ 4 ತುಂಬೋಣ. 4 ಇಲ್ಲಿ 4, 3, 7. 5 ಬರಬೇಕಂದ್ರೆ 7ಕ್ಕಿಂತ ಹೆಚ್ಚಾಗಿದೆ. ಸೊ ಹಾಗಾಗಿ 15 ಮಾಡ್ಬೇಕು. ಇದನ್ನ 4, 3, 7, 7 ಒಂದು 8 ಹಾಕಿದರೆ 15 ಆಗುತ್ತೆ ನಮಗೆ. ಸೊ ಇಲ್ಲಿ 8 ಹಾಕೋಣ, 15 ಆಯಿತು. 4, 5, 9, 10 ಆಯಿತು. 7 ಬೇಕು ಅಂದರೆ 7 ಹಾಕೋಣ. 4, 5, 9, 10, 17. ಇಲ್ಲಿ 1 ಬಂತು. 3, 2, 5, 2, 7. ಸೊ ಹಾಗಾಗಿ 77,598. 77,598. ಈ ರೀತಿ ನಾವು ಸಂಕಲನ ಮಾಡ್ಬೋದು. ಇನ್ನು ಬಿ, ಇದು ವ್ಯವಕಲನ ಇದೆ. 7 ಒಂದು ಬಾಕ್ಸ್ ಕೊಟ್ಟಿದ್ದಾರೆ, 4, 5 ಮತ್ತು ಒಂದು ಬಾಕ್ಸ್, 6, 7, 2 ಖಾಲಿ ಡಬ್ಬಗಳು, 8. ಇಲ್ಲಿ ಮೈನಸ್ ಹಾಕಿದರೆ ಇಲ್ಲಿ ಒಂದು ಬಾಕ್ಸ್, 4, 7, 7, 5. ಇಲ್ಲಿ ವ್ಯವಕಲನ ಚಿಹ್ನೆ ಹಾಕಿದರೆ ಅಂದರೆ ನಮಗೆ ಇದು ಕೊನೆಯ ಸಾಲು ಉತ್ತರವಾಗಿರ್ತದೆ. ಸೊ 5 ಬರಬೇಕು. ಯಾವ ಸಂಖ್ಯೆಯಲ್ಲಿ 8 ಕಳೆದ್ರೆ 5 ಬರ್ತೈತೆ ನಮಗೆ? 13ರಲ್ಲಿ 8 ಕಳೆದ್ರೆ 5 ಬರ್ತೈತಿ. ಸೊ 13 ಅಂದರೆ ಇಲ್ಲಿ 3 ಇಡ್ತೀನಿ. ಇಲ್ಲೊಂದು ಕೈಲ ತಗೊಳ್ಳೋಣ. ಇಲ್ಲಿ ಎಷ್ಟು ಕಳಿಬೇಕು? ಇದನ್ನ 15 ಅಂತ ಮಾಡಿಕೊಂಡ್ರೆ 15ರಲ್ಲಿ ಒಂದು ಎಷ್ಟು ಕಳೆದ್ರೆ 7 ಬರ್ತದೆ. 15ರಲ್ಲಿ 8 ಕಳೆದ್ರೆ 7 ಬರ್ತದೆ. ಇಲ್ಲಿ ಆಗಲೇ 1 ಇದೆ. ಸೊ ಹಾಗಾಗಿ 7 ತೊಗೊಂಡ್ರೆ 15ರಲ್ಲಿ 8 ಹೋದರೆ 7. ಇಲ್ಲಿ 1 ಕೈಲ ಬಂತು. ಇಲ್ಲಿ 14, 14ರಲ್ಲಿ 7 ಹೋಗ್ಬೇಕಂದ್ರೆ ಇಲ್ಲಿ 6 ಇಟ್ಕೋಬೇಕು. ಇಲ್ಲಿ 14 ಆಗಿರ್ತೈತಿ. ಇಲ್ಲಿ 8 ಹೋದರೆ ಇಲ್ಲಿ 14 ಆದರೆ 8 ಹೋದರೆ 8, 12ರಲ್ಲಿ 8 ಹೋದರೆ ಇಲ್ಲಿ 2 ಮಾಡ್ಕೊಳ್ಳೋಣ. 12ರಲ್ಲಿ 8 ಹೋದರೆ 4, 7ರಲ್ಲಿ ಹೋದರೆ 0. ಸೊ ಇದು 4,775 ಆಗಿರ್ತದೆ. ಈ ರೀತಿ ನಾವು ಬಿಟ್ಟ ಸ್ಥಳಗಳನ್ನು ಬರೀ ನಮಗೆ ವ್ಯವಕಲನ ಬರ್ತಾ ಇದ್ದರೆ ಕಂಡುಹಿಡಿಬೋದು. ಇನ್ನು ಮುಂದಿಂದು ಗುಣಾಕಾರ. 2, 4, 6, 13ರಿಂದ ಗುಣಾಕಾರ ಮಾಡಿದ್ದಾರೆ. ಸೊ ಒಂದು ಸತಿ 7 6 42, 7 4 28, 29, 30, 31, 32, 7 14, 15, 16, 17. 1 7 2 ಇಲ್ಲಿ ಖಾಲಿ ಬಿಟ್ಟಿದ್ದಲ್ಲ, 7 ಬರುತ್ತೆ ಇಲ್ಲಿ. ಇನ್ನು ಮುಂದಿನ ಲೈನು 1 1 6 6, 1 4 4, 1 2 2. ಇಲ್ಲಿ ನಮಗೆ 2 4 ಅಷ್ಟೇ ಬರುತ್ತೆ. ಇಲ್ಲಿ 6 ಬರುತ್ತೆ. ಮೂಡಿಸಿದಾಗ 2ಕ್ಕೆ 2, 6 7 8, 7 3 10 11, 7 7 4. ಇಲ್ಲಿ 4 1 8 2. ಈ ರೀತಿ ನಾವು ಗುಣಾಕಾರ ಮಾಡಿ ಬಿಟ್ಟ ಒಂದು ಬಾಕ್ಸ್ಗಳನ್ನ ತುಂಬೋದು. ಇಂದು ಮತ್ತೊಂದು ಇಲ್ಲಿ ಏನು ಕೊಟ್ಟಿದ್ದಾರೆ? 12, 5, 6, 7, 6, 4 ಹಿಂಗೆ ಬಾಕ್ಸ್ ಕೊಟ್ಟಿದ್ದಾರೆ. ನಮಗೆ ನೋಡಿದ ತಕ್ಷಣ ಗೊತ್ತಾಗಬೇಕು ಅಂದರೆ ಭಾಗಾಕಾರ ಇದೆ ಅಂತ ಗೊತ್ತಾಗಬೇಕು. ನೋಡಿದ ತಕ್ಷಣ ನಮಗೆ ಭಾಗಾಕಾರ ಇದ್ದಾಗ ಈ ಕಡೆದು ನಮಗೆ ಭಾಜ್ಯ ಆಗಿರ್ತೈತಿ. ಮಧ್ಯಕ್ಕೆ ಈ ಲೈನ್ ಕೊನೆವರೆಗೂ ಬಂತಂದರೆ ಇಷ್ಟು ನಮಗೆ ಭಾಜಕ ಆಗಿರ್ತೈತಿ. 5 6 7 6 ಭಾಜಕ ಆಗಿರ್ತೈತಿ. ಈ ಕಡೆದು ಭಾಗಲಬ್ಧ ಕೊನೆಗೆ ಉಳಿದಿರೋ ಶೇಷ ಆಗಿರ್ತೈತಿ. ಇದನ್ನ ನಾವು ತಿಳ್ಕೊಬೇಕು. ಅಂದರೆ ನಾವೀಗ ಏನು ಮಾಡೋಣ, ಭಾಜ್ಯ 12, ಭಾಜಕ 56 76, ಭಾಗಲಬ್ಧ ಇಲ್ಲಿ ಬರ್ತೈತಿ. ಈಗ ನಾವು ಭಾಗಾಕಾರ ಮಾಡಿ ನೋಡೋಣ. 12 4 48, 16 8 8 8, ಇದೊಂದು 7 ತೊಗೊಂಡ್ವಿ. 12 7 84, 3 ಉಳಿತು, 36, 12 3 36, 0. ನಾವು ಇದನ್ನು ನೋಡಿ ನಾವು ಇದು ಬಾಕ್ಸಲ್ಲಿ ತುಂಬೋಣ. 4 ಆದಮೇಲೆ ಇಲ್ಲಿ 8 ಬರುತ್ತೆ. ಸೊ ಇಲ್ಲಿ 4 12 4 ಮಾಡಿದ್ವಿ, ಇಲ್ಲಿ 4 ಬರುತ್ತೆ. ಇಲ್ಲಿ 87 ಆದಮೇಲೆ 12 7 84, ಇಲ್ಲಿ 4 ಬರುತ್ತೆ. ಸೊ 36 ಉಳಿತು. 12 3 36, ಇಲ್ಲಿ 3 6 ತೊಗೊಂಡ್ರೆ 0. ಈ ರೀತಿ ನಾವು
ಭಾಗಾಕಾರನ ಮಾಡಿ ಬಿಟ್ಟ ಒಂದು ಸ್ಥಳಗಳನ್ನ ತುಂಬೋದು. ನಮಗೆ ಕೊಟ್ಟಿರೋದೇನಿಲ್ಲ, ಬರೀ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಇದಿಷ್ಟೇ ಒಂದು ಕ್ರಿಯೆಗಳನ್ನ ತಗೊಂಡು ಈ ಒಂದು ಬಿಟ್ಟ ಸ್ಥಳನ ನಮಗೆ ಸೂಕ್ತವಾದ ಅಂಕಿಗಳನ್ನ ತುಂಬೋದು ಕೊಟ್ಟಿದ್ದಾರೆ. ಈ ರೀತಿ ನಾವು ಪ್ರಶ್ನೆನ ಉತ್ತರಿಸ್ಬೋದು.